ಸಚಿವ ಸ್ಥಾನಕ್ಕೋಸ್ಕರ ಜಮೀರ್ ಅಹಮದ್ ಖಾನ್ ಅವರು ಎಲ್ಲಾ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಇತ್ತ ಅವರ ಬೆಂಬಲಿಗರು ಕೂಡ ವಿಧಾನಸೌಧ ಚಲೋಗೆ ಇವತ್ತು ಕರೆ ಕೊಟ್ಟಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ಸಿಗಲೇಬೇಕು, ಈ ಸಲ ನಮ್ಮ ನಾಯಕನಿಗೆ ಅನ್ಯಾಯ ಆಗ್ಬಿಟ್ಟಿದೆ, ಮಂತ್ರಿ ಪಟ್ಟ ಕಟ್ಟಲೇಬೇಕು, ಪಟ್ಟಾಭಿಷೇಕ ಮಾಡಲೇಬೇಕು ಅಂತ ಮಾಜಿ ಪಾಲಿಕೆ ಸದಸ್ಯ ಇಮ್ರಾನ್ ಪಾಷಾ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಪಾದರಾಯಣಪುರದಿಂದ ವಿಧಾನಸೌಧದ ತನಕ ಇವರೆಲ್ಲ ಸೇರ್ಕೊಂಡು ಪಾದಯಾತ್ರೆ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಈ ಪಾದಯಾತ್ರೆಯಲ್ಲಿ ಮುಸ್ಲಿಂ ಧಾರ್ಮಿಕ ಮುಖಂಡರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ನಾವು ಜಾಸ್ತಿ ಸಂಖ್ಯೆಯಲ್ಲಿ ವೋಟ್ ಹಾಕಿದ್ದೀವಿ, ಜಮೀರು ನಮ್ಮ ಲೀಡ್ರು, ಹೀಗಾಗಿ ನಮ್ಮ ಲೀಡ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ನೂರಾರು ಸಂಖ್ಯೆಯಲ್ಲಿ ಏಕಕಾಲಕ್ಕೆ ಪಾದರಾಯಣಪುರದಿಂದ ವಿಧಾನಸೌಧಕ್ಕೆ ಹೊರಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಸಂದರ್ಭದ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಇದೇ ಪಾದರಾಯಣಪುರದಲ್ಲಿ ಕೊರೋನಾ ಟೈಮ್ನಲ್ಲಿ ಗಲಾಟೆಗಳೆಲ್ಲ ಆದಾಗ ಈಗ ಇಮ್ರಾನ್ ಪಾಷಾ ಅಂತ ನಾವೇನು ಹೆಸರು ಕೇಳ್ತಾ ಇದೀವಲ್ಲ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದಾಗ ಅವರಿಗೆ ರತ್ನಗಂಬಳಿಯ ಸ್ವಾಗತವನ್ನು ಜಮೀರ್ ಆಗ ಕೊಟ್ಟಿದ್ರು. ಸಹಜವಾಗಿ ಋಣ ಸಂದಾಯ ಆಗತ್ತೆ. ಬೆಂಬಲಿಗರು ಅಂತ ಹೇಳಿದ್ರೆ ಇದೇ ಟೈಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಬಿ, ಸರ್ಕಾರದ ಮೇಲೆ ಪ್ರೆಷರ್ ಹಾಕೋ ಪ್ರಯತ್ನ, ಮತ್ತಿಷ್ಟು ಸಪೋರ್ಟ್ ಇದೆ ಇವ್ರಿಗೆ, ನೋಡಿ ಈ ಕ್ಷೇತ್ರದಿಂದ ಈ ವಾರ್ಡ್ನಿಂದೆಲ್ಲ ಇಷ್ಟು ಸಪೋರ್ಟ್ ಇದೆ, ಇಗ್ನೋರ್ ಮಾಡಬೇಡಿ ಅಂತ ಹೇಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ರಾಘು ಈಗ ಪ್ರತಿಭಟನೆಗೆ ಅವಕಾಶ ಇಲ್ಲ, ಪಾದಯಾತ್ರೆಗೆ ಅವಕಾಶ ಇಲ್ಲ ಅಂದ್ರೂ ಕೂಡ ಜನ ಸೇರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಎಷ್ಟೊತ್ತಿಗಲ್ಲಿಂದ ಹೊರಡೋದಕ್ಕಿದ್ದಾರೆ, ಎಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ, ಆಮೇಲೆ ಇವ್ರನ್ನೆಲ್ಲ ತಡೆಯೋದಕ್ಕೆ ಎಲ್ಲಿ ಪ್ರಯತ್ನ ಮಾಡೋದಕ್ಕೆ ಸಿದ್ಧತೆಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಮಮತಾ ಸದ್ಯ ಈಗ ಗಮನಿಸ್ತಾ ಇದ್ದೀರಿ. ನಾನು ಪ್ರತಿಭಟನೆ ಆರಂಭವಾಗುವಂತ ಪಾದರಾಯಣಪುರದ ಪ್ರದೇಶದಲ್ಲಿದ್ದೇನೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲೇ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಅವರ ಅಭಿಮಾನಿಗಳು, ಕಾರ್ಯಕರ್ತರೇನಿದ್ರು ಅವರು ಬರ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲೇ ಸೇರುವಂತ ಸಾಧ್ಯತೆಗಳು ಇರುವಂತ ಕಾರಣಕ್ಕಾಗಿ ಪೊಲೀಸರು ಒಂದು 3-4 ಕಡೆಗಳಲ್ಲಿ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಮೈಸೂರು ಸರ್ಕಲ್, ಸಿರ್ಸಿ ಸರ್ಕಲ್ಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅದನ್ನ ಯಾರೂ ಕೂಡ ಆ ಭಾಗಗಳನ್ನ ದಾಟಿ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರಿ. ಇಮ್ರಾನ್ ಪಾಷಾ ಅವರ ಕಚೇರಿಯ ಮುಂಭಾಗದಲ್ಲಿ ಈಗ ಸಂಪೂರ್ಣವಾಗಿ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕೊಂಡು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಆಚೆ ನೇರವಾಗಿ ಸಿರ್ಸಿ ಸರ್ಕಲ್ ಮಾರ್ಗವಾಗಿ ಇವರು ವಿಧಾನಸೌಧ ಚಲವನ್ನ ಮಾಡಬೇಕು ಅಂತ ಹೇಳಿ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಬಟ್ ಆದ್ರೆ ಅವಕಾಶಗಳು ಇಲ್ಲದೆ ಇರುವಂತ ಕಾರಣಕ್ಕಾಗಿ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ಆದೇಶಗಳು ಇರುವಂತ ಕಾರಣಕ್ಕಾಗಿ ಯಾರೂ ಕೂಡ ನಗರದ ಇತರ ಪ್ರದೇಶಗಳಲ್ಲಿ ಫ್ರೀಡಂ ಪಾರ್ಕ್ ಅನ್ನು ಹೊರತುಪಡಿಸಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಹೇಳಿ ಮುಂಚೆ ನೋಟಿಸ್ ಅನ್ನ ಕೊಡಲಾಗಿದೆ. ಇದನ್ನ ಮೀರಿಯೂ ಕೂಡ ಏನಾದರೂ ನಾವು ಪ್ರತಿಭಟನೆಗಳಿಗೆ ಮುಂದಾಗ್ತೀವಿ ಅನ್ನೋ ಸಂದರ್ಭದಲ್ಲಿ ಅಂಥವರನ್ನ ವಶಕ್ಕೆ ಪಡೆಯೋದಕ್ಕೆ ಆಯಾ ಸರ್ಕಲ್ಗಳೇನಿದೆ, ಪ್ರಮುಖ ಸರ್ಕಲ್ಗಳಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಕೇವಲ ಬೆಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವರ ಅಭಿಮಾನಿಗಳು, ಕಾರ್ಯಕರ್ತರು ಬರ್ತಾ ಇದ್ದಾರೆ ಅಂತ ನಾವು ಕೂಡ ಹೇಳಲಾಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಏನಾದರೂ ಆ ಪ್ರಮಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತ ಸಂದರ್ಭದಲ್ಲಿ ಇವ್ರನ್ನ ತಡೆಯೋದಕ್ಕೂ ಕೂಡ ಹೆಚ್ಚಿನ ಪೊಲೀಸರ ವ್ಯವಸ್ಥೆಗಳು ಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಈಗ ಗಮನಿಸ್ತಾ ಇರಬಹುದು, ಬ್ಯಾರಿಕೇಡ್ಗಳನ್ನ ಹಾಕಿಕೊಳ್ಳುವಂಥದ್ದು, ಬೇಕಾದಂತ ಸಿದ್ಧತೆಗಳನ್ನ ಮಾಡಿಕೊಳ್ಳುವಂತ ಕೆಲಸಗಳೆಲ್ಲವೂ ಕೂಡ ಇಮ್ರಾನ್ ಪಾಷಾ ಅವರ ಕಚೇರಿ ಮುಂಭಾಗ ಆಗ್ತಾ ಇದೆ. ಮಮತಾ, ಧನ್ಯವಾದ ರಾಘು.